ಪ್ಯಾಟ ಕುದುರೆ ಹತ್ತಿ ಪ್ಯಾಟ ಕುಡಿಯೀಗ ಮ್ಯೂಸಿಕ್ ಹಾಕಪ್ಪ ಆದರೂ ಕುಡಿ ಆಗವಲ್ಸಲ್ಲ ಮತ್ತೆ ಆಗ್ತಲ್ಲ ತಿಂಡಿ ನೀನು ಮುಂದೆ ಹೋಗಿ ಕುಣಿತು ನನಗಿಲ್ಲ ಬಾ 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 ಮರ ಮಣ್ಣು ನಾನು ಹೇಳ್ತಾರೆ 1500 ಕೊಟ್ಟು ಕೊಡಿಸಾಳ ಚಪ್ಪಲಿ ಹೊಡೆದು ಮನೆ ಹೋಗಿ ಇನ್ನೊಂದು ಉಳಿದಿದ್ದು ಹಾಕಿದ್ರೆ ಇಕ್ಕಿರ್ತಾವ ಬೇಡ ಬೇಡ ಕಾಲ ಹಾಕೋದ ಬೇಡ ಮುಂದೆ ಹೊಂಟಾಯ್ತದ ಭಾಳ ಫಾಸ್ಟ್ದಲ್ಲಿ ಐತಿ ಬರ್ತನ್ರಿ ಮತ್ತ ನಮ್ಮ ಸಾವುಕಾರ ಹೈಕೊಂತಂದು ಬರ್ತಾವ ಸ್ವಲ್ಪ ನಿಂತ್ಕೊಳ್ಳಿ. ಏನ್ ನೀವು ಅವತ್ ಬಾಂಬೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು 10 ವರ್ಷ ಆದ್ರೂ ಮರಳಿ ಬರಲಿಲ್ವಲ್ಲ? ನಿಮ್ ಚಿಂತೆಲೆ ಕೊರಗಿ ನಾನು ಹೇಗಾಗಿದ್ದೀನಿ ನೋಡಿ. ಗೊತ್ತಾಯ್ತು. ತ್ರಿವೇಣಿ ಸಂಗಮನಕ್ಕೆ ತುಂಬಿಕೊಂಡಿರುವ ನಿನ್ನ ಚಂದಾವರಿಯ ಗಲ್ಲದ ಮುಖ ಒತ್ತಿನ ಭದ್ರ ನದಿಯಂತಾಗಿದೆ. ಈ ನದಿಯ ಮುಖ್ಯ ಬರುವ ಸಾಗರ ನೀರಿನಂತಿರುವ ನಿನ್ನ ಯವನದಲ್ಲಿ ಪ್ರೇಮದ ಅಲೆಗಳನ್ನು ಎಬ್ಬಿಸಿ ಮತ್ತೆ ತುಂಬುವೆ ನಿನಗೆ ರತಿರೂಪ. ನೀವೇ ನನ್ನ ಪತಿ ಅಂತ ನನ್ನ ಮನದಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಒಂದು ಗುಟ್ಟಿನ ವಿಷಯ ನಿಮ್ಮ ಮುಂದೆ ಹೇಳೋದಿದೆ. ಅದಕ್ಕೆ ಸಂಕೋಚ? ಸ್ವಚ್ಛಂದವಾಗಿ ಮುಗಿಲಿಗೆ 6 ಹಕ್ಕಿಗಳಂತೆ ನಾವಿಬ್ಬರೇ ಇರುವಾಗ ಅದಕ್ಕೆ ಸಂಕೋಚ? ಸುರೇಂದ್ರ, ಅವತ್ತು ನೀವು ನನ್ನನ್ನು ಪ್ರೇಮಿಸಿ ಬಾಂಬೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು 10 ವರ್ಷ ಆದ್ರೂ ಮರಳಿ ಬರಲೇ ಇಲ್ಲ. ನಮ್ಮಿಬ್ಬರ ಪ್ರೀತಿಯ ಪ್ರತೀಕವಾಗಿ ಈ ಹೆಣ್ಣೆಂಬ ಭೂಮಿಯಲ್ಲಿ ನೀವು ಬಿತ್ತಿದ ಬೀಜ ಮೊಳಕೆ ಹೊಡೆದು ಚಿಗುರೊಡೆಯಲು ಆರಂಭಿಸಿತು. 9 ಮಾಸ ತುಂಬಿ ನಿಮ್ಮ ಪ್ರತಿರೂಪವಾದಂತಹ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟೆ. ನೀವು ನನ್ನ ಕೊರಳಿಗೆ ಹಾಕಿದ್ರಲ್ಲ ಚಿನ್ನ ಸರ, ಅದನ್ನು ಕೂಡ ಮಗುವಿನ ಕೊರಳಲ್ಲಿ ಹಾಕಿದೆ. ಆದರೆ ಮುಂದೇನಾಯ್ತು ತ್ರಿವೇಣಿ? ಹೇಗೋ ಕಷ್ಟಪಟ್ಟು 3 ತಿಂಗಳವರೆಗೂ ಆ ಮಗುವನ್ನು ನಾನು ಸಾಕಿದೆ. ಮುಂದೆ ತಾಯಿ ಇಲ್ಲದೆ ತಾಯಿಯಾದಂತ ಈ ಜನರ ಅಪವಾದ ಹೊರಬೇಕಾಗುತ್ತದೆ ಅಂತ ಆ ಕೂಸನ್ನ ಇಲ್ಲ, ಅದನ್ನ ಕೊಲೆ ಮಾಡಬೇಕು ಅಂತ ಊರಾಚೆ ಇರುವ ಕಾಡಿನ ಕಡೆ ಹೋಗ್ತಾ ಇದ್ದೆ. ಚಾಕು ಏನೋ ಹಾಕ್ದೆ, ಆದ್ರೆ ಆ ಚಾಕು ಹೊಟ್ಟೆಗೆ ಬೀಳಿಲ್ಲ, ರೆಟ್ಟೆಗೆ ಬಿತ್ತು. ಅಷ್ಟರಲ್ಲೇ ಅದೇ ದಾರಿದ ಯಾವುದೋ ವಾಹನ ಬರೋದನ್ನ ಕಂಡು ಆ ಚಾಕುನ ಹಾಗೂ ಮಗುವಿನ ಕೊರಳಲ್ಲಿರುವ ಚೈನನ್ನ ಕಿತ್ಕೊಂಡೆ, ಹಾಗೆ ಬಂದ್ಬಿಟ್ಟೆ. ನೀವು ಗುಡ್ಗಾಡಿ ನಮ್ಮಲ್ಲಿ ಆ ಮುಕ್ಕಣಿಗೂ ಸಿಕ್ಕಿಲ್ಲ ಹೆಣ್ಣಿನ ನೆಲೆ. ಅದರ ಅಮೃತ ನೀಡದೆ ಬರೇ ದುಃಖದ ವಾರ್ತೆಯನ್ನು ಹೇಳ್ತಿರುವೆ ಅಲ್ಲ. ಹೋಗಿಪ್ಪ, ಮಹಾರಸಿಕರು ನೀವು. ಯಾರಾದ್ರೂ ನೋಡಿದ್ರು? ಯಾರು ನೋಡಿದರೆ ಏನಾಗುತ್ತದೆ ತ್ರಿವೇಣಿ? ಮದುವೆಯ ಛಲ ತೊಟ್ಟ ಗಂಡು ಹೆಣ್ಣು ಇರುವಾಗ ಯಾರೇನು ಮಾಡ್ತಾರೆ? ಹೊರಹೊಮ್ಮೆ ಬರಲಿ ತ್ರಿವೇಣಿ ಸಂಗಮದಂತೆ ಈ ಮೊದಲೇ ಕಂಠಗಾನ. ಓಕೆ, ಕಮ್ ಆನ್ ಡಾರ್ಲಿಂಗ್. Namaste.
ಲೇ ಸಿದ್ಧ, ಮರಳ ಸಿದ್ಧ, ನಿನಗೆ ಸಾಲ ಕೊಟ್ಟು ನಿನ್ನ ಮನೆಗೆ ಅರಿಕೆ ಹಾಕಿ ಸಾಲ ವಸೂಲಿ ಮಾಡ್ಲಿಕ್ಕೆ ನಾನೇನು ಕತ್ತಿ ಅಂತ ತಿಳ್ಕೊಂಡಿದ್ದೇನೆ. ಬೇಕು ಬಾ. ಬಡಿಬೇಡ್ರಿ ಅಪ್ಪ ಸೊಕರ, ದೇವ್ರಂತ ಮನುಷ್ಯರ್ರಿ ಅಪ್ಪ ದಣರ ನೀವು. ದೆವ್ವ ಆಗ್ಬೇಡ್ರಿ. ನಮ್ಮ ತಂಗಿ ನಿಮ್ಮ ಮನೆ ಕೆಲಸದ ಕಳಿಸ್ಬೇಕಂದ್ರೆ ಅವಳು ಗಂಡ ಬಂದು ಕರ್ಕೊಂಡು ಹೋಗಿದ್ದಾನೆ. ಹೋಗಿ 3 ತಿಂಗಳಲ್ಲಿ ಅವಳು ಡೈಪರ್ ಜರ ಬಂದು ಸೊತ್ತು ಹೋಗಿದ್ದಾಳ್ರಿ ಅಪ್ಪ. ಅದಕ್ಕಾಗಿ ನೀವು ರೊಕ್ಕ ಕೊಡಕ್ಕಾಗಿಲ್ರಿ ಅಪ್ಪ. ಲೈ ಸಿದ್ಧ, ನಾನು ನಿನಗೆ ಸಾಲ ಕೊಟ್ಟಿದ್ದು ಮಳೆ ಬೆಳೆ ನೋಡಿ ಅಲ್ಲ, ನಿನ್ನ ಮುದ್ದಾದ ತಂಗಿಯನ್ನು ನೋಡಿ. ಅವಳನ್ನ ದುಡಿಯಕ್ಕೆ ಕಳಿಸ್ತೀನಿ ಅಂತ ಹೇಳಿ 6 ತಿಂಗಳಾದರೂ ಪತ್ತೆ ಇಲ್ಲ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಸಾಯಂಕಾಲದ ಒಳಗಾಗಿ ನನ್ನ ಹಣ ನನಗೆ ಬರಬೇಕು, ಇಲ್ಲದೇ ಇದ್ದರೆ ನಿಮ್ಮ ತಂಗಿ ನಾಳೆ ನಮ್ಮ ಮನೆಯ ಕೆಲಸಕ್ಕೆ ಬರಲೇಬೇಕು. ಇವೆರಡರಲ್ಲಿ ಒಂದು ಪ್ರಗತಿ. ಇನ್ನೊಂದು ಎಚ್ಚರ ಇರಲಿ, ನಿನಗೆ ದೇವರು ದಿಂಡರು ಭೂತ ಅದು ಇದು ಅಂತ ಹೇಳಿ ಕಳಿಸಿಲ್ಲ. ನಿನ್ನ ಇವತ್ತು ಸಾಯಂಕಾಲದ ಒಳಗಾಗಿ ನಮ್ಮ ಹಣ ನಮಗೆ ಬರಬೇಕು. ಬರದೆ ಹೋದರೆ ನಿನ್ನ ಮನೆ ಬರೆಸಿಕೊಡು, ಇಲ್ಲದಿದ್ದರೆ ನಿನ್ನ ಹಣ ಮೊಂಡು ಮಾಡಬೇಕಾಗುತ್ತದೆ. ಬೆಪ್ಪ ಇವತ್ತ ಮಳ್ಳ ಸಿದ್ಧ ಸಿಗಲಿ. ಆ ಮಗನ ಬುದ್ಧಿ ಸಾಲ ವಸೂಲು ಮಾಡ್ತಾನೆ. ನನಗ ಮಳ್ಳಿಡಿಸಿ ಆ ಮಗನ. ಆರಾಮಿ ನನ್ನ ಮಗನ. ಸಿದ್ದಣ್ಣ ನಮಸ್ಕಾರ ಬೋ, ಎಲ್ಲ ಆರಾಮಲ್ಲ? ಲೇ ಮಗನ, ಆರಾಮಿ ನನ್ನ ಮಗನ. ಸಿದ್ಧನ ಬದುಕಿದ್ದಾಗ ಸಾಲ ವಸೂಲಿ ಮಾಡ ಅಂದ್ರ ಅವನ ಹೆಣ ಮಣ್ಣಾಗುವತ್ತಿ ಬಂದಿಯಲ್ಲೋ ಬೇಕಪ್ಪ. ಸೋ ಮಗನೇ, ಸಾವುಕಾರ, ಆ ಸುಳೆ ಮಗ ಅನ್ನೋ ಶಬ್ದ ನಮ್ಮ ದೇಶದಾಗ ಇರಬಾರ್ದಂತೆ ಹೇಳಿ ಸರ್ಕಾರದವರು ಸುಳ್ಯರಿಗೆ ಹೊಲ ಮನೆ ಕೊಡಾಕೈತ ಅಂತಂದ್ರೆ ನೀವು ಇನ್ನೂ ಅದ್ರದ್ದು ಬಳಕೆ ಮಾಡ್ತೀರಲ್ರಿ. ಆದ್ರಿ ಸಾವುಕಾರ, ಸುಳೆ ಮಗ ಅನ್ನೋಕ ನಮ್ಮ ಅವನ್ನ ದೇವ್ರಿಗೆ ಬಿಟ್ಟಿದ್ರಿ, ಮದುವೆ ಮಾಡಿ ಕೊಟ್ಟಿದ್ರು. ಅಂದಂಗ ನಾ ಹ್ಯಾಂಗ ಸುಳೆ ಮಗ ಇಕ್ತೀನ್ರಿ? ಮಗನ, ನನ್ನ ಕೆಲಸ ಮಾಡದೇ ಇದ್ರು ಸುಮ್ಮನೆ ಬಿಡ್ತಾರೆ ನನ್ನ. ಅಲ್ರಿ ಸಾವುಕಾರ, ಅನ್ನದಂದ್ರಿ ಪೂರ್ತಿ ಅಂದ್ರೆ ಬದ್ಮಾಸ್ ನನ್ನ ಮಗನ, ಲೇ ಹಲ್ಕ ನನ್ನ ಮಗನ, ಲೇ ಲೇ ನಮಗ ತಿಂದು ನಮಗ ಟಕ್ಕ ತಿಂಡಿ ಕಾಗೆ ಕುಂದು ಕಾರ್ಕೊಂಡೇಳಿ ನಿಮಗೆ ತೊಗೊಂಡು ಹೊಡಿ. ನಮಗ ನಿಮಗೆ ಬಗ್ಗೆ ತಗೊಳಕ್ ಕಷ್ಟ ಆದ್ರೆ ನಮಗ ತೊಗೊಂಡು ನಮಗೆ ಹೆಕ್ಕರ್ಸ್ರಿ. ನಿಮ್ಮ ಮನ್ಯಾಗ ಕಾರ್ಕೊಂಡು ಕೆಲಸ ಮಾಡಿದ್ದಕ್ಕೂ ಸಾಕಾಕೈತ್ರಿ. ಹಾಕ್ಲಾರಿ ಕೈಯಾಗ ಚಪ್ಪಲಿ ಹಿಡ್ಕೊಬಾರ್ದ್ರಿ ಅಪ್ಪ, ತಳಕ ಬಿಸಕ್ರಿ. ಮತ್ತೇನು ತಲೆ ಮೇಲೆ ಹೊತ್ಕೋಬೇಕನಪ್ಪ? ಹೋ ಸಿದ್ದಪ್ಪ, ನಿನ್ನ ನೋಯ್ದು ಪವಾಡ ಅಷ್ಟಕ್ಕೆ ಬಿಸಾಕಾಕ ಶಾಣಸಪ್ಪ ಜಾತ್ರೆಗೆ ನಮಸ್ಕಾರ ಮಾಡಕ್ ಹೋದೇನು ಕಾಳು ಮಾಡ್ಕೊಂಬಂದು ಏನು ಮಾಡಿ ಹಾಲಿವುಡ್ ಶೋರೂಮ್ನ ರೊಕ್ಕ ಕೊಡ್ಕೊಂಬಂದಿನ ಮಗನ. ರೊಕ್ಕ ಬಿಸಾಕದಿದ್ರೆ ಮುಗ ಕೊಡಕ ಮೊದಲು ಇವನ್ ಸಾಲ ಎಷ್ಟು ಬಗಳು. ಗಂಟಿನ ಸಲುವಾಗಿ 3 ಪ್ಯಾಕೆಟ್, ಬಡ್ಡಿ ಸಲುವಾಗಿ 6 ಪ್ಯಾಕೆಟ್, ಒಟ್ಟು 9 ಪ್ಯಾಕೆಟ್ ಕುಡಿಸ ನೋಡ್ರಿ ಸಾವುಕಾರ. ಯಾಕೋ ಸಿದ್ಧ ಬರೋಬ್ಬರಿ ಹೇಳ. 3,000ಕ್ಕ 6,000 ಆಯ್ತಲ್ರಿ ತಣ್ಯರ? ಲೇ ಮಂಗ್ಯನ ಮಗನ, ಇವನು ಒಯ್ದ ಸಾಲ ಎಷ್ಟು ಬಗಳು? 300, ಬಡ್ಡಿ 600, ಒಟ್ಟು 900 ಆಗೈತೆ ನೋಡ್ರಿ ಸಾವುಕಾರ. 3,000ಕ್ಕ 6,000 ಆಯ್ತಲ್ರಿ ತಣ್ಯರ? ಎಲ್ಲ ದಾನ ಬಿಟ್ಟು ಬಿಡ್ತಾರೆ ನಿನಗೆ. ತಾಯಿ ಸರಿ ಮಗಳು ಸಿದ್ದಣ್ಣ, ನಮ್ಮ ಸಾವುಕಾರ ತಾಯಿ ಸತ್ರ ಮಗಳು ಕೂಡ ವ್ಯವಹಾರ ಮಾಡ್ತಾರ. ಅದ್ರಿ ಸಾವುಕಾರ, ತಾಯಿ ಅಂದ್ರ ಸಾಲ, ಮಗಳು ಅಂದ್ರ ಬಡ್ಡಿ. ನಿಮ್ಮ ಸಾಲ ಮುಡ್ಸಿದ್ರು ಬಡ್ಡಿ ಮುಡ್ಸಕ್ಕಾಗತ್ತನ್ರಿ? ಯಾಕೋ ಸಿದ್ದಪ್ಪ? ತಲೆರಟ ಸಾಕು. ಇವನ ಸಾಲಕ್ಕೆ ಚಕ್ರಪಟ್ಟಿ ಸೇರಿಸಿ ಮನ ವಸೂಲು ಮಾಡಿ ಮನೆಗೆ ತಪ್ಪಿ ಬಾಯಿ ಹೊಡೆದು. ಆಯ್ತು ಸಾವುಕಾರ, ನಿಮ್ಮ ಅಪ್ಪಣೆ ಅಂತ ಹಂಗ ಆಗ ಬಾರಪ್ಪ ಸಿದ್ದಪ್ಪ, ಹಳ್ಳದ ದಂಡಿ ಸುಡಗಡ ಕಾಯಕ್ ಹೋಗುವಂತ ಬಾ.
ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸುರೇಂದ್ರ ಅಂತ. ನಾನೊಬ್ಬ BA ಕಲ್ತ ಸ್ವರ್ಣ. ಹಾ, ಇವಳು ನನ್ನ ತಂಗಿ ತ್ರಿವೇಣಿ ಅಂತ. ಹೌದು, ನಮ್ಮ ಅಣ್ಣನ್ಗೆ ಕೆಲಸ ಕೇಳಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಕೆಲಸ ನನ್ನ ಹತ್ರ? ನಿಮ್ಮ ಕೆಲಸ ಆಯ್ತೆಂದು ತಿಳಿಯಿರಿ. ನನಗೆ ಹೆಣ್ಣಂದ್ರೆ ಪಂಚ ಪ್ರಾಣ. ನಮ್ಮ ಫ್ಯಾಕ್ಟರಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟ್ ಮಾಡಲು ಒಬ್ಬ MD ಬೇಕಾಗಿದ್ದ. ನೀವು ಬಂದಿದ್ದೀರಿ, ಇನ್ಮೇಲೆ ನೀವೇ ಆ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗಿ. ಬಟ್ ಒನ್ ಕಂಡೀಷನ್. ಅದೇನು ಸರ್? ನಮ್ಮ ಫ್ಯಾಕ್ಟರಿಯ ವ್ಯವಹಾರ ಎಲ್ಲಿ ಹೊರಗಡೆ ಹೋಗಕೂಡದು. ಕಾರ್ಮಿಕರನ್ನು ಕತ್ತಿಯಾಗಿ ದುಡಿಸಿಕೊಳ್ಳಬೇಕು. ಆಯ್ತೆ? ಆಹಾ, ಕತ್ತಿಯಿಂದ ದುಡಿಸ್ಕೊಳ್ಳೋದು ಅಷ್ಟೇ ಅಲ್ಲ ಸರ್, ಅವ್ರ ಬಡ ಕಾರ್ಮಿಕರನ್ನ ಕಾಲ್ ಕೆಳಗಡೆ ಹಾಕಿ ವೆರಿ ಗುಡ್. ನಿನಗೆ ತ್ರಿವೇಣಿ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಆ ಮ್ಯಾನೇಜರ್, ನಾಳೆ ಕೆಲಸಕ್ಕೆ ಜಾಯ್ನ್ ಆಗಿ. ಆಗಲಿ ಶ್ರೀಮಂತರೇ. ಹಾ ತ್ರಿವೇಣಿ, ಹೇಳಿ. ನೀವು ಒಳಗಡೆ ಹೋಗಿ ಅಲ್ಲಿ ಕಾಶ್ಯವಂತ ಇದ್ದಾಳೆ, ಕಾಫಿ ತರಲು ತಿಳಿಸಿ. ಓಕೆ ಸರ್. ಶೂ ಎಲ್ಲೋ ಏನ್ ಕಟ್ಟು, ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಶೂ ಅಪ್ಪಾಜಿ, ಅಡ್ಡಾಡೋದಕ್ಕೆ ನಿಧಿ ಇಲ್ಲದಾಯ್ತು. ಯಾಕೆ ಇಷ್ಟ ತಲೆ ಹೋಗಿದೆ? ಫ್ಯಾಕ್ಟ್ರಿ ಕಡೆ ಹೋಗಿದ್ದೆ ಅಪ್ಪಾಜಿ. ಕಾರ್ಮಿಕರೆಲ್ಲ ಶ್ರಮವಹಿಸಿ ದುಡಿದಿತ್ತು. ಅವರನ್ನು ಶ್ರಮವಹಿಸಿ ದುಡಿಸಬೇಕಾದ್ರೆ ಇಷ್ಟು ಹೊತ್ತಾಯ್ತು ಅಪ್ಪಾಜಿ. ಹಾ ಅಪ್ಪಾಜಿ, ನಾ ಡ್ರೈವರ್ ಬೇಕಾಗಿಲ್ಲ, ಇವನನ್ನು ಕರೆದಿದ್ದೀರಿ. ಲೈಸೆನ್ಸ್ ನೋಡಿದೀಯಾ? ನಮಸ್ಕಾರ. ಲೈಸೆನ್ಸ್ ನೋಡಿದೀಯಾ? ನೋಡಿದ್ದೇನೆ ಅಪ್ಪಾಜಿ. ಇರಲಿ, ಒಂದು ವಾರ ಇರಲಿ, ಕೆಲಸ ನೋಡಿ ಸಂಬಳ ಕೊಡೋಣ. ಆಯ್ತು, ಕರೆದುಕೊಂಡು ಹೋಗಿ ಚಾವಿ ಕಟ್ಟು ಕಳಿಸು. ಆಯ್ತು ಅಪ್ಪಾಜಿ. ನಮಸ್ಕಾರ ಶ್ರೀಮಂತರೇ. ಬಾ ಮಹೇಶ, ಇನ್ನು ಮೇಲೆ ಇವರೇ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್. ಇವರು ಹೇಳಿದಂತೆ ನೀವು ಕೇಳಲೇಬೇಕು. ಆಯ್ತಾ? ಆಗಲಿ ಸರ್. ನಮಸ್ಕಾರ ಮ್ಯಾನೇಜರ್. ನಮಸ್ಕಾರ. ತಮ್ಮ ವಿದ್ಯಾಭ್ಯಾಸ? PUC ಮುಗಿದು 6 ತಿಂಗಳಾಯ್ತು ಸರ್. MBBS ಮಾಡಬೇಕೆಂದರೆ ಬಡತನ ಪರಿಸ್ಥಿತಿಯಿಂದ ಓದು ನಿಲ್ಲಿಸಿ ಇವರ ಫ್ಯಾಕ್ಟರಿಯಲ್ಲಿ ದಿನಗೂಲಿ ನೌಕರಿ ಮಾಡುತ್ತಿದ್ದೇನೆ. ಮಹೇಶ್, ಬಂದ ಕೆಲಸ ನೋಡಿ ಸರ್, ನಮ್ಮ ತಂಗಿಯನ್ನು ನೋಡಲು ವರಮಹೇಶ್ವರು ಬರುತ್ತಾರಂತ. ಮಾತು ಮುಗಿದರೆ ಅವಳ ಮದುವೆ ಮಾಡಬೇಕು. ಅದಕ್ಕಾಗಿ 2 ಎಕರೆ ಜಮೀನು ಬರೆದು ಕೊಡುತ್ತೇವೆ. ಖರ್ಚಿಗೆ 3 ಲಕ್ಷ ಹಣ ಕೊಡಿ. ಖರ್ಚಿಗೆ ಇದ್ದ ಜಮೀನೇ ಬೀಳು ಬಿದ್ದಿರುವಾಗ ನಿನ್ನ ಜಮೀನು ತೆಗೆದುಕೊಂಡು ನಾನೇನು ಮಾಡಲಿ? ವರದಕ್ಷಿಣೆ ಆಸೆ ಪಡೆದ ಹುಡುಗನನ್ನು ಹುಡುಕಿ ಮದುವೆ ಮಾಡಿದರಾಯ್ತು. ಅಂತವ್ರು ಯಾರಿದ್ದಾರೆ ಶ್ರೀಮಂತರೇ ಈಗಿನ ಕಾಲದಲ್ಲಿ? ಎಲ್ಲರೂ ಹೆಣ್ಣಿನ ಆಸ್ತಿಗೆ ಆಸೆ ಪಡುವವರಿದ್ದಾರೆ ಅಲ್ಲವೇ ಮ್ಯಾನೇಜರೇ? ಏಕಿಲ್ಲ, ಏಕಿಲ್ಲ ಮಹೇಶ್. ನೀನು ಒಪ್ಪಿಗೆ ಕೊಟ್ಟರೆ ನಿನ್ನ ತಂಗಿಯನ್ನ ನನ್ನ ಮಗನಿಗೆ ತಂದುಕೊಡುತ್ತೇನೆ. ಬೇಕಾದ್ರೆ ಖರ್ಚಿಗೆ ಹಣ ಸಹ ಕೊಡುತ್ತೇನೆ. ಬೇಕೋ ಬಡತನದಲ್ಲಿ ಬೆಳೆದರೂ ಚಿಂತೆ ಇಲ್ಲ, ಮುದ್ದಾದ ಹುಡುಗಿ. ಅವಳನ್ನು ನಾನು ಮೊನ್ನೆ ನೋಡಿದ್ದೇನೆ. ತೋಟದ ಬಾವಿಗೆ ನೀರು ತರಲು ಬಂದಾಗ ಅವಳನ್ನು ನೋಡಿದ್ದೇನೆ ನಾನು. ಎಷ್ಟು ಮುಗ್ಧ ಹುಡುಗಿ ಅಂದರೆ ಅಷ್ಟು ಮುಗ್ಧ ಹುಡುಗಿ. ನಿನಗೆ ಖರ್ಚಿಗೆ ಹಣ ಸಹ ಕೊಡುತ್ತೇನೆ. ವಿಚಾರಿಸ. ಶ್ರೀಮಂತರೇ, ಇದು ನಿಜವೇ? ಸುಳ್ಳೆಂದು ನುಡಿಯಲಾರ ಈ ಧನವಂತ ಭುಜಂಗ. ನಿನಗೆ ಡೌಟ್ ಇದ್ರೆ ಈಗಲೇ ಮ್ಯಾನೇಜರ್ ಕೈಯಲ್ಲಿ ದುಡ್ಡನ್ನು ಕಳಿಸ್ತೇನೆ. ಆಗಲಿ ಸರ್, ನಾನಿನ್ನು ಬರುತ್ತೇನೆ. ನಮಸ್ಕಾರ. ಹೇಗಿದೆ ಮ್ಯಾನೇಜರ್ ನಮ್ಮ ಕಾರ್ಮಿಕರ ಮೇಲೆ ನಡೆಸುವ ನನ್ನ ಕಾರಸ್ಥಾನ? ತಮ್ಮ ಮಾತಿನ ಮಂಟಪದ ಕಳಸ ನನಗೆ ಗೊತ್ತಾಗಲಿಲ್ಲ, ಬಿಡಿಸಿ ಹೇಳಿ. ನಮಗೂ ಇವರಿಗೆ ಮೊದಲಿಂದಲೂ ದೇಶದ ಧಳ್ಳು. ನಾನು ಇವನಿಗೆ ಕೊಡಬೇಕಾದ ಹಣ, ಇವಳ ತಂಗಿ, ಇವರ 2 ಎಕರೆ ಭೂಮಿ ನಮ್ಮ ಕೈವಶವಾಗಲೇಬೇಕು. ಅದಕ್ಕಾಗಿ ನಾನು ನಿನಗೆ 5 ಲಕ್ಷ ರೂಪಾಯಿ ಕೊಡುತ್ತೇನೆ. ಕೂಡಲೇ ಮಹೇಶನಿಗೆ ಕೊಡು. ಆ ಹಣ ಕಳವಾಗಿದೆ ಎಂದು ಕಂಪ್ಲೇಂಟ್ ಕೊಟ್ಟು ಬಾ. ನೋಡು ಈ ಭುಜಂಗನ ಆಟ.
ಶಂಕರ ಜಿಗಿದಾಡಿದರೆ ಬೀದಿ ಹೆಣವಾಗಬೇಕು. ಅವರ ಅಣ್ಣ ಜೈಲಿನ ಕಂಬಿ ಅಣಿಸಬೇಕು. ಅವಳ ತಂಗಿ ಏನಾದ್ರೂ ಅಡ್ಡ ಬಂದರೆ ಸೀಮೆಣ್ಣಾಗಿ ಸುಟ್ಟು ಸ್ಮಶಾನದ ಆಗಿ ತೋರಿಸು. ಓಕೆ, ಕರೆಕ್ಟ್, ಗುಡ್ ಐಡಿಯಾ. ಹಾ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆಗೆ ಸುತ್ತಾಡ್ಕೊಂಡು ಬರ್ತೇನೆ ಸರ್. ಅಖಿಲಾಂಡ ಬ್ರಹ್ಮಾಂಡ ಕೋಟಿಗೆ ಒಡೆಯನಾದ ಪರಮಾತ್ಮನ ಜಡೆಯ ಕೆಳಗೆ ಸುತ್ತಿರುವ 7 ಸುತ್ತಿನ ಘಟಸರ್ಪ ನಾವು. ಕಾಲಕ್ಕೆ ಕಾಲನಿಗೆ ಕಾಲಕಲ್ಪಿತವಾದ ಕಾಯಕ ಕಮರಿ ಹೋಗದಂತೆ ಕಾದು ಕದ್ದು ಕಾಡಿಸಿ ಕೈಗೆತ್ತಿ ಒಯ್ಯುವ ಆ ಕಾಲನ ಮೃತ್ಯುವಿಗೆ ಮನುಜರನ್ನ ಬಲಿ ಕೊಡುವ ನಾನೊಬ್ಬ ಮೃತ್ಯುಪಾಚ. ಭೂಮಿಯ ಮೇಲೆ ಭೂಗುಜರ ನಂಜಿಸುವ, ನಡಿಸುವ, ಕೋಡಿಸುವ, ಕೊರಗಿಸುವ, ಜುಳುಕಿಸುವ, ಬಳಕಿಸುವ ಬೃಹಂಕಮಲ್ಲನ. ಈ ಭುಜಂಗನೊಡನೆ ಸ್ನೇಹದಿಂದ ವರ್ತಿಸಿದರೆ ಅತಿ ಸಂಪನ್ನನಾಗ ನಾನಾಗಿರುತ್ತೇನೆ. ದೇಶಕ್ಕೆ ವರ್ತಿಸಿದರೆ ಈ ಗೋಧಿ ಬಣ್ಣದ ನಾಗನ ಬಿಳಿ ಅಲ್ಲಿನ ರಕ್ತವನ್ನು ಕಕ್ಕಿ ಸಾಗಿಸಲೇಬೇಕು. ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಎಂಬ ಈ ಲೋಕದಲ್ಲಿ ಮರ್ತ್ಯಲೋಕದಿಂದ ಪಾತಾಳ ಲೋಕದಿಂದ ಮರ್ತ್ಯಲೋಕಕ್ಕೆ ಬಂದ ಈ ಭುಜಂಗನ ಭುಜಬಲ ಪರಾಕ್ರಮಕ್ಕೆ ಅದೆಷ್ಟೋ ನಾಗ ಕಣ್ಣೀರು ಸರತಿ ಸಾಲಲ್ಲಿ ನಿಂತು ಗಲ್ಲೆನ್ನುವ ತಮ್ಮ ಕೈ ಬಳೆಯಿಂದ ನನ್ನ ಎದೆಯನ್ನು ಗುಲ್ಲೆಬ್ಬಿಸಿ ಗಲ್ಲಿಯಲ್ಲಿ ಗಮನಿಸುತ್ತಿದ್ದಾರೆ. ಒಂದು ವೇಳೆ ಯಾವುದಾದರೂ ಹೆಣ್ಣು ನನ್ನ ವಿರುದ್ಧ ಸಿಡಿದು ನಿಂತರೆ ಕ್ಷಣದಲ್ಲೇ ಮಣ್ಣು ಕಾಣಿಸುವೆ. ಸುರೇಂದ್ರ, ಇನ್ನು ಮುಂದೆ ನೀನಾಗಬೇಕು ನಾನು ಹೇಳಿದಂತೆ ಸ್ಮಶಾನ ಕಾಯುವ ಹರಿಶ್ಚಂದ್ರ. ಇನ್ನು ಮೇಲೆ ನಿನ್ನ ತಂಗಿ ನನ್ನ ಅರ್ಧಾಂಗಿ. ಅವಳ ಮನವನ್ನು ಹೆಂಗೋ ಅಪಹರಿಸಿಕೊಂಡು ಜಾಲಾಡಿ ಹಿಡಿಯುತ್ತೇನೆ. ಒಂದು ವೇಳೆ ಆ ಹೆಣ್ಣು ಮೀನೇನಾದರೂ ತಪ್ಪಿಸಿಕೊಂಡರೆ ಆ ಶಂಕರನ ಹೆಂಡತಿಯ ಮಾರ್ಗವನ್ನೇ ಇವಳಿಗೆ ತೋರಿಸುತ್ತೇನೆ. ಕಪ್ಪು ನಂಗೆ ರಾಣಿ ಕೊಡು. ये जिंदगी में क्या व्यापार करे तो लाभ नहीं होता जी. ये व्यापार में थोड़ा लाभ है. ಬರೀ ನಮ್ದು ಶಿವನಾಗ ಕಂಪ್ನಿದು ಎಕಡೆ ಪುಡಿ ಪ್ರಚಾರ. ನಿಮ್ಮ ಮನೆಯಲ್ಲಿ ಎಕಡೆ ಉದಿದ್ರ ನಮ್ಮ ಔಷಧ ಹಾಕ್ರಿ, ತಿಂದು ಯಾಕೆ ನಾನು ಕೊಡ್ತಾವ ವ್ಯಾಪಾರ ಮಾಡಿ ಬರ್ರಿ. ಅರೆ ಈ ಕಡೆ ಯಾವ್ದೋ ಗೋಲ್ಗುಂಬ ಎಕ್ಸಸ್ ಬರಕೈತೆ, ಬರ್ಲಿ ಬರ್ಲಿ. ಬಂಗಾರದಂತ ಸೀರೆ ಇವತ್ತ ಮಾಡಿದ್ದಲ್ಲ ಯವ್ವ. ಅವಳ ಮಾಡಿ ನೋಡಂಗ ಆಗೈತಿ, ಮಾರಿ ನೋಡಂಗ ಆಗೈತಿ. ಈ ಹುಡುಗಿಯಲ್ಲಿ ಸಿಗತ್ತೆ
ಕಡದರ ಕಡಿಲಿ ಬರ್ತೀನಿ ನಿನ ಕೂಡ ಬಿಟ್ಟರ ಜಾತಿ ಮಗಳಲ್ಲ ನೀ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರಂಜಿಕೆ ನನಗಿಲ್ಲ ನಡುವೂರಾಗ ಏನು ಚಂದ ಕಾಣಿಸ್ತೈತಿ ನಿನ್ನ ಸಾಮಾನ ನನಗಾಗಿ ಮಾಡಿಸಿ ತಂದ ಬಂಗಾರದಾಗಿ ಏನು ಚಂದ ಕಾಣಿಸ್ತೈತಿ ನಿನ್ನ ಸಾಮಾನ ನನಗಾಗಿ ಮಾಡಿಸಿ ತಂದ ಬಂಗಾರದಾಗಿ ಏ ಸಾಬ ನನಗೊಂದು ನನಗೆ ಹತ್ತೈತಿ ನಿನಗೊಂದು ನಿನಗೆ ಹತ್ತೈತಲ್ಲ ನಿನ್ನವನು ಬರಗಾಲ ಹುಡುಗವನ ಯಾಕೆ ಸತ್ತವ್ರ ಮನೆ ಮುಂದೆ ಲಾಭ 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 ಅಂತ ಹೋಯ್ಕಂತಿ ಯಾಕೆ ನಿಮ್ಗೆ ಏನಾಗೈತಿ ನಮ್ದು ಎಲ್ಲ ಹೊಯ್ಕೊಳ್ಳಂಗ ಆಗೈತಿ ಯಾರ ಮುಂದೆ ಹೇಳಿ ನಾನು ನೋಡಿಲ್ಲಿ ನಾನು ಬಂಗಾರದಂತ ಬನಾರಸ ತೀರಿ ಯಾಕಡೆ ಎಲ್ಲಿ ಬೇಕಲ್ಲೇ ತೂತ್ ಕೆಡವಿ ಹರಿದು ಬಿಟ್ಟೈತಿ ನಾನು ಹೆಂಗ ಮಾಡ್ಲಿ ಇಂದ ಬಂಗಾರ ತೀರಿ ಮತ್ತೆ ಎಲ್ಲಿ ಹುಡುಕಿ ತರ್ಲಿ ನಾ ಅರೇ ಅಲ್ಲ ಬಹುತ್ ಅಚ್ಚಾ ಸಾಡಿ ಹೈ ಯಾಕುದಾ ಅಲ್ರಿ ಸೀರೆ ಏನೋ ಬರೀ ತೂತ್ ಮಾಡತಾನ ನೀವೇನ್ ಮಾಡ್ತಾ ಇದ್ರಿ ಮೊದಲ ನೀವೇ ನಮ್ಮ ಹತ್ರ ಬಂದಿದ್ರ ನಿಮ್ ಸೀರೆ ಗಟ್ಟಿ ಉಳಿತಿತ್ತು ಮೊದ್ಲಿಗೆ ನಿಮ್ಮ ಹತ್ರ ಬಂದಿದ್ರು ನಮ್ ತೀರಿ ಗಟ್ಟಿ ಉಳಿತಿತ್ತ ಅಂತದ್ ನೀನೇನ್ ಮಾಡ್ತಿದ್ದಿ ನಾವು ಎಗ್ಗಡ ಪುಡಿ ವ್ಯಾಪಾರ ಮಾಡ್ತೀವಿ ನೋಡ್ರಿ ನಮ್ದು ಶಿವನಾಗಂದು ಕಂಪ್ನಿದ ಎಗ್ಗದ ಪುಡಿ ನಸಿ ಪುಡಿ ಅಲ್ಲಾಗಿಡಿ ತಗಡಿ ಪುಡಿ ಗಾಳಿ ಬೇಡಿ ನಮ್ಮ ಎಗ್ಗಡ ಪುಡಿ ಗುಡ್ನ್ಯಾಗಿಡಿ ನಿಮ್ಮ ಹೆಗ್ಣೆ ಪುಡಿ ಗುದ್ನ್ಯಾಗ ಇಡಿ ಆ ಗುದ್ನ್ಯಾಗ ಹೆಂಗಿಡ್ಬೇಕು ಅಂದಂಗ ನಿಮ್ ಬಸಲ್ ಮರಿ ಸಣ್ಣದೈತೆ ದೊಡ್ಡದೈತೆ ಏ ಅಲ್ಬಿರು ನನ್ನ ಮಗನ ನೀನು ನಮ್ದು ಕೊಚ್ಚಿನ ಮೂರಿ ಬಾಳ ಸಣ್ಣದೈತು ಮರ ಅದ್ರಾಗ ಹಕ್ಕಳುಗಳು ಹೊಕ್ಕೊಂಡು ಕೆಬ್ರಾಕ್ ಬರ್ತಾವ ಹಂಗ ನಿಮ್ ಬಸಲ್ ಮರಿ ಬಾಳ ಹಳೇದಿರ್ಬೇಕ ಅದಕ್ಕ ಯಾಕಂಡ ಒಕ್ಕಂದ ಗಬರಕಡೆ ಅಣ್ಣ, ಎಲ್ಲಿ ಹಳೆ ತರ್ತೀವಿ ಬಚ್ಚಲು ಮೋರಿ ಇನ್ನು ಈಗ ಹೊಸಾದ ಕಟ್ತೇವಿ ಆದ್ರ ಅದಕ್ಕಿನ್ನು ಬಾಗ್ಲನ ಕುಂದಿರ್ತಿಲ್ಲ ನಮ್ಮನಿ ಬಾಕ್ಲ ಐತಿ ಆದ್ರೆ ಅದಕ್ಕೊಂದು ಪರ್ದಾ ಬಿಟ್ಟೇವೆ ಅವನೋನು ಅಕ್ಕಡಿ ಇಕ್ಕಡಿ ಸುಳಿವು ನೋಡಿ ಬಾಕ್ಲ ಪರ್ದ ತರಿಸಿ ಬಗ್ಗನ ಒಳಗ್ ಹೊಕ್ಕೊಂಡು ಗುರ್ರ ಗುರ್ರ ಅಂತ ಗೆಬ್ರಾಕ ಶುರು ಮಾಡ್ತೈತಿ ಹೆಗ್ಣ ಹಂಗಾರೆ ಯಾಕಂಡ ಬಹುತ್ ದಪ್ಪರ್ಬೇಕ ಅನ್ಸ್ತದೆ ಬನಗೊಂಡ ನಿನ್ನಂಗ ಹಂಗಾರೆ ಬಾಲದಿಂದ ನಿಮ್ ಬಸಲ್ ಗಬರಕೈತೇನ್ರಿ ಅಯ್ಯ ಗೆಬ್ರತಕ್ಕಂತ ಕೇಳಕತ್ತಿಯಲ್ಲ ಅದಕ್ಕ ಇದನ್ನ ಹಿಂಗ್ ಮಾಡಿ ಕುಂತೈತಿ ನಾನು ನಿನ್ನೆ ರಾತ್ರಿ 10 ಗಂಟೆ ಮಟ ಎಚ್ಚರಿದ್ದೆ ಇವತ್ತು ಏನಾರ ಯಾಕಾಗ್ಲಿ ಆ ನಾವು ಹೆಗ್ಣ ಹಿಡಿದು ಸಾಯಿಸ್ಬೇಕಂತ ಹೇಳಿ ಅದು ಬರೋಬ್ಬರಿ 10:30 ಆಗಿತ್ತು ಬಾಗ್ಲ ಸರಿಸಿ ಬಗ್ಗನಂಗ ಒಳಗ್ ಬಂತು ನಾನು ಎರಡು ಕೈಲಿ ಗಪ್ಪನ ಹಿಡ್ಕೊಂಡ್ಬಿಟ್ಟೆ ಅದು ಚಿರ್ರ ಚಿರ್ರ ಅಂತ ಚೀರಿ ನನ್ನ ಕೈಯಾಗೆಲ್ಲ ಕಕ್ಕೊಂಡು ಬಿಡ್ತಪ್ಪ ಅರೇ ಅಲ್ಲ ಬಹುತ್ ದೊಡ್ಡದೈತಿ ಈ ಸಾರಿ ಒಂದ್ ಕೆಲಸ ಮಾಡಿ ಏನ ಈ ಪುಡಿ ತಾಂಡ ನಿಮ್ ಬತ್ತಲ್ ಮರಿ ಇಡ್ರಿ ಹ ಇದನ್ನ ತಿಂದ ಇದ್ರ ವಾಸನೆಗೆ ಯಾಕಂದ್ರೆ ಅಲ್ಲೇ ಸೋತೋಗುತ್ತೆ ನೋಡಿ ಒಂದ್ ವೇಳೆ ಹೆಗ್ಣಗಳು ಸಾಯ್ಲಿಲ್ಲ ಅಂದ್ರೆ ಅಂದಂಗ ನಿಮ್ದು ಹೆಸರೇನ್ರಿ ಕಾಶ್ಯವ ಅಂತ ಅರೇ ಕಾಸಿದು ಬಾಯ್ ಒಂದು ವೇಳೆ ಯಜ್ಞ ಸಾಯಿಲ್ಲ ಅಂದ್ರ ನಿಮ್ ಬತ್ತಲ್ ಮರಿ ಪರೀಕ್ಷೆ ಮಾಡ್ತಾವ ಅದೇ ಯಜ್ಞ ಒಂದೋ ಬರ್ತವೆ 4-5 ಬರ್ತಾವ ನೋಡಿ ಅವಾಗ ನಿಮ್ ಸೀರೆ ಐತಲ್ಲ ಅಂತ ಹರಕಿನ ಹೊಸದು ಕಾಯ್ತು ಕೂಡ ಸೀರೆ ತೋರಿಸ್ತಾವ ಹೌದಾ ಹಂಗಾರ ಎಷ್ಟು ಮಾಡಿ ಹೆಗ್ಣ ಪುಡಿಗೆ ತಿಮ್ಮತ್ತೆ ಬಾಳೇನಿಲ್ಲ ನಿಮ್ಗೆ 2 ರೂಪಾಯಿ ಕೊಟ್ರ ಅದ್ರ ಜೊತೆ ನಾನು 3-4 ರೂಪಾಯಿ ಕೊಡ್ತೀನಿ ಯಾಕೋ ಮಗನ ತಿಂಡಿ ಹೆಚ್ಚಿಗೆ ಏನಲ್ಲ ಅದು ನಂದು ನಿನ್ನ ಕೈಯಾಗ ಕೊಡೋದು ಎರಡು ಇಷ್ಟು ಬರ್ತಿ ಮತ್ತೆ ಏನದು ನೀ ಅನ್ನೋದು ನಾನು ಹೇಳಿದ್ದು ನೀನು 1 ರೂಪಾಯಿ ಕೊಟ್ರೆ ನಾ ಬರೀ ಯಾಕಂತ ಅಷ್ಟೇ ಕೊಡ್ತೀನಿ ಏನ್ 2 ರೂಪಾಯಿ ಕೊಟ್ರೆ ಆ ಯಾಕನ ಸಜ್ಜ ಕ್ಲೀನ್ ಮಾಡಕ ಸಾಬೂನು ಬ್ರಷ್ ಕೊಡ್ತೀನಿ ಅಂತ ಹೇಳಿದೆ ಓ ಹಿಂಗಂದೇನ ಹಂಗಾರ ಕೊಡು ಹಂಗಾರ ಪುಡಿ ಕೊಡು ಒಂದಾಡ ಇಟ್ಕೊಂಡು ಏನು ಮನೆಗೆ ಹೋಗ್ತೇವೆ ನೋಡಿ ನಿನಗ ಹಾಕಿ ಯಾಕಂದ್ರೆ ಭಾಳ ತಂಗ ಇದಾವಲ್ಲ
ಏನ್ ಮಾಡ್ತೀನಿ ನಿಮ್ಮಂತವು ಕಾಯ್ಕೊಂಡು ಕುಂದಿರ್ತಾವ ಯಾವಾಗ ಬಚ್ಚದಾಗ ಹೋಗ್ಕೊಳ್ಳಿ ಅಂತ ಹೇಳಿ ಬರ್ತೀರಿ? ಬರ್ತೀರಾ? ಆಯ್ತು. ಇಲ್ಲೇ ಸಾಕಿಲ್ಲ ನಮ್ಮ ಕಂಪ್ನಿ ಬರ್ಬೇಡ್ರಿ ಶಿವನಾಯಕ್ ಅಂತ ಹೆಗ್ಳು ಕೊಡಿ ನಸಿ ಕೊಡಿ ಎಲ್ಲ ಗಿಡಿ ಎಣ್ಣೆ ಕೊಡಿ ಬಿಟ್ಟಾಗಿ ನೆಟ್ಟಿಗೆ ನನ್ನ ಮಗನಿಗೆ ಗುಂದಿತ್ತಂದ್ರೆ ಇವನೇ ಎಲ್ಲಿ ಇಡ್ತಿದ್ದೋ ಯಾರಿಗೂ ಕರ್ಮ ಹೋಗಿ ಹೋಗಿ ಎಂತ ತಲೆ ಬಿಡ್ತಾರೆ ನಮ್ಮ ಕರೆ ಬಿಟ್ಟು ಹಾಕ್ತೇನೆ ನಾವು ಸಾಕಾಗಿ ಹೋಗ್ತದೆ ನಮ್ಮ ಸಾವುಕಾರನ ಬಾಕಿ ಸಲ ಆ ಮಗ ಮ್ಯಾಗಡೆ ಆನಂದ ಕೇಳಿದ್ರ ಮುಗಿಸ್ ನೋಡು ನೀನು ನಿಮ್ಮ ಸಾವುಕಾರ ಏನ್ ಮಾಡ್ಕೊಂಡ್ರಿ ಮಾಡ್ಕೋಬೋದು ಅಂತ ಅವನ ಇವನು ಬೇರೆ ಗಡ್ಡಿ ಅಮ್ಮಗ ಕೇಳಿದ್ರ ಕೊಟ್ಟ ಕೊಡಂಗಿ ಇದ್ಕೊಂಡ ಬೀರ್ ಬಂದ್ರ ಗೋವಿಂದ ಗೋವಿಂದ ಅಂತ ಇವ್ರು ಅಂತ ನಾವು ನಮ್ಮ ಸಾವುಕಾರನ ಬಾಕಿ ವಸೂಲು ಮಾಡಿದ್ರಾಗ 3 ಜೊತೆ ಚಪ್ಪಲಿ ಸೌದ್ರ ಅರ್ಥ ಬಾಕಿನ ವಸೂಲ ಆಗಲ್ಲ ಯಾಕ ನಮ್ಮ ಕಸವ್ ನಿಂತಂಗ ಹೇಳಲ್ಲ ಕಸವ ನೀನಾಕ ಈ ಕಡೆ ಬಂದಿ ಏನಾಗ್ತದೆ ಕೇಳ್ತಿಲ್ಲೋ ಮಾವ ನೋಡಿ ಬನಾರಸ್ ಸೀರೆ ಎಲ್ಲ ಬೇಕಲ್ಲೇ ತೂತ್ ಕೆಡಬೇಕು ಎಗ್ಡ ಇದನ್ನೇನಾರ ಉಟ್ಕೊಂಡೆ ಅಂದ್ರೆ ಒಳಗಿದ್ದು ಹೊರಗೆ ಎಲ್ಲಾನು ಕಾಡ್ಕೊಂತ ಹೊಂಟೈತಿ ಕಾಣೋಣ ಬಗ್ಗೆ ನೋಡಿ ಬಾ ತೋರಿಸ್ತೀನಿ ಕಲರ್ ಟಿವಿ ಹೆಂಗೈತೆ ಅಂತ ಹೇಳಿ ಯಪ್ಪ ಅದು ಈಗಲ್ಲ ನಾವು ಹುಟ್ಟಾಗ ಚೊಲೋನ ಇತ್ತು ಜಾಗ ಮಾಡಿ ಬಚ್ಚಲು ಹೊರಗೆ ಏನಿಟ್ಟು ನೋಡಿ ಅವಾಗ ಕಡ್ದತಿ ಅಂತ ಹೇಳತ್ತೀನಿ ಅಲ್ಲ ನಿನ್ನ ಸೀರೆ ಈ ಪರಿ ಕಡಿಬೇಕಾದ್ರ ಅದು ಎಷ್ಟರ ವಾಸನೆ ಇರ್ಬೇಕಂತ ಅಲ್ಲಲ್ಲಿ ಅದಕ್ಕೆ ನಾನು ಹೇಳಿದ್ರೆ ಕೇಳ್ತೀನಿ ಆ ಮಗ ದಾನಗ ನಿನ್ನ ಬಚ್ಚಲ್ದಾಗ ಜಾಗ ಮಾಡಕ್ ಬಿಡಬೇಡ ಅಂತ ಹೇಳ್ತೀನಿ ಆ ಮಗ ಮೊದಲು ಡ್ರೈವರ್ ನೌಕರಿ ಮಾಡ್ತಂತೇಳಿ ಮೈ ತುಂಬ ಡೀಸೆಲ್ ಹಚ್ಕೊಂಬಂದು ನಿನ್ನ ಬಚ್ಚಲ್ದಾಗ ಜಾಗ ಮಾಡಿ ಹಾಕಿ ಬಿಟ್ಟು ಹೋಗಿರ್ತಾರ ಆ ವಾಸನೆ ಇಳಿಯಾರ ಕಡಿತಾವ ಗಣಾರ ಕಡಿತಾವ ಅದನ್ನ ನಾನು ಜಳಕ ಮಾಡ್ತಂದ್ರ ಬ್ಯಾಡ್ರಿ ಮಾವರ ಜಾರ್ಕಂಡ್ ಬಿದ್ದೀರಿ ಬಿದ್ದು ಸ್ವಾಟಾಗಿಂತ ಉಳ್ಕೊಂಡ್ರೆ ನಿಮ್ಮದು ಎಲ್ಲಿ ಸೇವೆ ಮಾಡೋಣ ಅಂತ ಅಂತೀವಿ ಈಗ ನೋಡಿ ಹ್ಯಾಂಗಾಗೈತೆ ಹೌದು ನೋಡ ಮಾವ ನಿನ್ನ ಮಾತು ಕೇಳಿದ್ರೆ ಬಾಳ ಚಲೋ ಇತ್ತು ನಿನ್ನ ಮಾತು ಕೇಳಾರ್ದಕ್ಕ ಬಂಗಾರ ಅಂತ ತೀರಿನ ಹರಕೊಡಕು ಅಂತೆ ಅವನವನಾದ ಯಜ್ಞ ಉರುಂದು ಹುಕ್ಕಿಕಾಯಿ ಯಾವಾಗ್ಲಿ ನೀನಂತ ನನಗೂ ಅಳು ಬಂದಾಗ ಹಾಕಂತೆ ಯಾಕಂದ್ರೆ ನೀನೇನಾದ್ರೂ ನನಗ ಬಾ ಇವಾಗ 6 ತಿಂಗಳು ರಿಚಾರ್ಜ್ ಮಾಡ್ಕೋ ಬಾ ಇಲ್ಲ ಮುಂದಿನ ಸಲನ ಬಂದ್ಬಿಡ್ತೀನಿ ತಗೋ 1 ವರ್ಷನಾರ ಮಾಡ್ಕೋ ಬಾ ತೆಗಿ ಬಿಡ್ಬಾ ನಾ ಹೆಂಗ್ ಗಿರಾಕಿನ ಆಗ್ಬಿಟ್ಟಿದೆ ನಮ್ಮ ಊರಿಗೆ ನಿಮ್ಮ ಬೇರೆ ಬುಕ್ ಮಾಡೋದು ಕೇಳಲಿಲ್ಲ ನಾನು ಪಡ್ಕೊಂಡೆ ನನಗೂ ಸಾಕಾಗಿತ್ತು ನಿಮ್ಮ ಹೆಣ ಹೋರ್ಲಿ ನಿಮ್ಮ ಜೊತೆ ಹೊಯ್ಕೊಂಡು ಬೆಳ್ತಾನ ಮಾಡ ಕೊಟ್ಟಿದ್ದೆ ವೈದ್ಯಗಳು ಅಂತ ನಿಂಗೆ ಏನಾಗಿತ್ತು ನೋಡಿ ತೀರಿ ಯಾರು ನೀನ್ ಹತ್ರ ನನ್ನ ಕೈಲಿ ತಗೊಳಕ್ ಆಗದ ಈ ದುಃಖ ಮರ್ದಕ್ ಒಂದ್ಸಲ ಇತ್ತು ಬರ್ತೇನೆ ಬಾ ಹಂಗಂತೆ ಶುರು ಮಾಡಿ Even
ಆ ಬಡ ಮಹೇಶನ ತಂಗಿ ಶ್ವೇತ ಶ್ವೇತಾ ಗುಲಾಬಿ ಅಂತಿದೆ ಇದೆ ಎಂದು ಆ ಭುಜಂಗ ಹೇಳಿದಾಗಲಿಂದ ಅವಳ ಅಂಗ ಸುಖ ಸವಿಯಲೇಬೇಕೆಂದು ಆತುರಿತಿದೆ ನನ್ನ ಮನ. ಬಟ್ ಆ ಗುಲಾಬಿ ಪ್ರತಿನಿತ್ಯ ಇದೇ ಮಾರ್ಗವಾಗಿ ನೀರಿಗೆ ಬರುವೊಂದು ಸುದ್ದಿ ಕೇಳಿ ನಾ ಇಲ್ಲಿಗೆ ಬಂದೆ. ಕೊಡ ಹೊತ್ತು ಗರಿ ಕೆದರಿದ ನವಿಲಿನಂತೆ ನರ್ತಿಸುತ್ತ ಆ ಹೆಣ್ಣು ಬಳಕುತ್ತ ಬರ್ತಾ ಇದೆ. ಬಿಸಿಲಿನಿಂದ ಬಾಯಾರಿತ ಸ್ವಲ್ಪ ನೀರುಣಿಸುವೆಯಾ? ತೆಗೆದುಕೊಳ್ಳೋಣ ನೀರನ್ನ. ನಿನ್ನ ಹೆಸರೇನು? ಶ್ವೇತಾ ಅಂತ, ಮಹೇಶನ ತಂಗಿ. ಓಹೋ, ಆ ಬಡ ಮಹೇಶನ ತಂಗಿ ಶ್ವೇತ. ಪರವಾಗಿಲ್ಲ, ಬಡತನದಲ್ಲಿ ಬೆಳೆದರೂ ಚಿಂತೆ ಇಲ್ಲ, ರೂಪ ಯೌವನಕ್ಕೆ ಕೊರತೆ ಇಲ್ಲ. ನೋಡು ಶ್ವೇತಾ, ನೊಂದು ಬಾಯಾರಿದ ಈ ಜೀವಕ್ಕೆ ನೀರಿದ ನಿನಗೆ ಯಾವ ರೀತಿ ಉಪಕಾರ ತೀರಿಸಬೇಕೋ ತಿಳಿಯದಾಗಿದೆ. ಬಾಯಾರಿ ಬಳಲಿ ಬಂದವರಿಗೆ ನೀರು ಕೊಟ್ಟೆ ಅಷ್ಟೇ, ಇದರಲ್ಲಿ ಉಪಕಾರದ ಮಾತೇನ್ ಬಂತು? ಅವರು ವಂಡರ್ಫುಲ್ ಆಗಿ ಮಾತಾಡ್ತೀಯ. ನೋಡು ಶ್ವೇತಾ, ಈ ನಿನ್ನ ಗಲ್ಲ ನೋಡಿದರೆ ಪೂರ್ಣಿಮ ಚಂದ್ರನನ್ನೇ ರಚಿಸುವಂತಿದೆ. ಈ ನಿನ್ನ ಬೀಸುವ ತಂಗಾಳಿಗೆ ಈ ನಿನ್ನ ಕೇಶ ರಾಶಿಗಳು ಮೋಡದ ತೆರೆಯಂತೆ ಕಾಣುತ್ತಿವೆ. ಈ ಮೋಡದ ತೆರೆಗೆ ಕಾಮದ ಕೋಲ್ಮಿಂಚಿನ ಪ್ರಖರತೆ ಬೀರಿ ತಲೆಗೆ ನೀರಾಗಿಸಬೇಕೆಂದು ಆತುರುತ್ತಿದೆ. ಅಪ್ಪಿ ಸುಖ ನೀಡು ಬಾ. ರಾಕ್ಷಸ, ಬಾಯಾರಿಕೆಯಿಂದ ಬಳಲುತ್ತಿರುವ ನಿನಗೆ ನೀರು ಎರ್ದದ್ದು ಹಾವಿಗೆ ಹಾಲು ಎರ್ದಂತಾಯ್ತು. ನೋಡಣ್ಣ, ಗುರು ಸತಿಯನ್ನ, ಅನ್ನ ನೀಡಿದ ಒಡೆಯನ ಹೆಂಡತಿಯನ್ನ, ಸ್ನೇಹಿತನ ತಂಗಿಯನ್ನ, ಈಗ ನೀರೆರೆದಿರುವ ನನ್ನಂಥ ನಾರಿಯರನ್ನ ಬಯಸುವವರು ರವರವ ನರಕಕ್ಕೆ ಹೋಗುತ್ತಾರೆ. ಉದಾಹರಣೆಗಾಗಿ ಚಂದ್ರನನ್ನೇ ನೋಡು, ಗುರು ಸತಿಯನ್ನ ಬಯಸಿ ಕುಷ್ಠರೇಗಿ ಆಗಿಬಿಟ್ಟೆ. ಸಾಕು, ನರಕಗಳ ವಿಚಾರ ನನಗೆ ಬೇಕಾಗಿಲ್ಲ. ನೋಡು ಶ್ವೇತಾ, ಹೆಣ್ಣು ಎತ್ತ ತುಪ್ಪ ಇದ್ದಾಗೆ ಕಾಮ ಎಂಬ ಕುರಿ ಮೇಲೆ ಇಟ್ಟು ಪ್ರತಿ ಮನ್ಮಥರ ಕಟ್ಟಿಗೆ ಇಟ್ಟು ಕಾಸಿದಾಗಲೇ ಅದರ ಸುವಾಸನೆ ಹರಡುವುದು. ನಿನಗೆ ರತಿ ಸುಖ ನೀಡುವೆ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತನಾಡುವ ಶ್ವಾನ, ಬಡವರ ಮನೆಯ ಹೆಣ್ಣು ಮಕ್ಕಳೆಂದ್ರೆ ಬಾಡಿಗೆ ಮನೆ ಅಂತ ತಿಳಿದುಕೊಂಡಿದ್ದೀಯಾ? ನಿನ್ನ ಜೀವನದ ಒಳಗಣ್ಣು ತೆರೆದು ನೋಡು. ಭಾರತದ ಮಹಾಪುರುಷರಿಗೆ ಜನ್ಮ ನೀಡಿದ್ದು ಒಂದು ಹೆಣ್ಣು. ಅಷ್ಟೇ ಏಕೆ, ಈ ಸೃಷ್ಟಿಯನ್ನು ಸೃಷ್ಟಿಸಿದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರುಗಳನ್ನ ಶಿಶುಗಳನ್ನಾಗಿ ಮಾಡಿ ತೊಟ್ಟಿಲಲ್ಲಿಟ್ಟು ಜೋಗುಳ ಹಾಡಿತ್ತು ಆ ಮಹಾಸುತಿ ಅರಸೂಯ ಕೂಡ ಒಂದು ಹೆಣ್ಣು. ಅಂದಮೇಲೆ ಈ ಜಗತ್ತಿನಲ್ಲಿ ಹೆಣ್ಣೆ ಕಟ್ಟು. ಆದರೂ ಈ ಗಂಡಿನ ಕೈಯಲ್ಲಿ ಸಿಕ್ಕು ಮಣ್ಣು ಸೇರಬೇಕು ಈ ಹೆಣ್ಣು ಅನುಸೂಯ.
ಅವಳವನ ಗರತಿ, ಅವಳ ಗರತಿ ಆಗಿದ್ದರೆ ನನ್ನ ಬೆತ್ತನೆಯ ದೇಹ ಈ ಸಮಾಜ ನೋಡಲೆಂದು ಕಾಮಕ್ಕಾಗಿ ತ್ರಿಮೂರ್ತಿಗಳನ್ನು ಆರಿಸುವ ನೆಪದಲ್ಲಿ ನನ್ನ ಕುಚ್ಚ ಅವರ ಬಾಯಿಲಿಟ್ಟು ಆಲೋಚಿಸಲಿಲ್ಲ. ಅವಳ ಗರತಿ ಆಗಿದ್ದರೆ ಕುಷ್ಠರೋಗಿಯನ್ನೇಕೆ ಮದುವಾಗುತ್ತಿದ್ದರು? ಬಾಮುಚ್ಚು ರಾಕ್ಷಸ, ಅಂತಹ ವನಿತರಿಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ಅಂತಹ ಗರತಿಯರು, ಅಂತಹ ಆದಿಶಕ್ತಿಯರ ವೀರಗಲ್ಲುಗಳು ಇಂದಿಗೂ ತಲೆ ಎತ್ತಿ ನಿಂತಿವೆ. ನೋಡು ಶ್ವೇತಾ, ಕೃತವಿಗದ ಪುರಾಣ ಕಥೆ ಕಟ್ಟಿ ನನ್ನ ಸಂತೈಸಬೇಕಾಗಿಲ್ಲ. ಸುದ್ದಿ ಬಳಸಿ ಮಾತಾಡುವ ಅಭ್ಯಾಸವು ನನಗಿಲ್ಲ. ಮರ್ಯಾದೆಯಿಂದ ನನ್ನ ಬಾವು ಬಣ್ಣದಲ್ಲಿ ಬಿಗಿದಪ್ಪಲೇಬೇಕು. ಚಾಂಡಾಲ, ನೀನು ಕೊಟ್ಟು ಬೆದರಿಕೆಯ ಬಯಲಿಗೆ ಬೀಳೋದಕ್ಕೆ ನಾನೇನೋ ಹಾದರಕ್ಕೆ ಹುಟ್ಟಿದ ಹೆಣ್ಣು ಮಗಳ ಮಗಳಲ್ಲ, ಮಹಾಗರತಿಯ ಮಗಳು. ಗರತಿ ಗರತಿ ಗ ಎಂಬ ಶಬ್ದಕ್ಕೆ ಮುಚ್ಚಿ ಬೆಳೆದು ನೀನಾಗಬೇಕು ನನ್ನ ರತಿ. ಇದಕ್ಕೆ ಒಪ್ಪಿದರೆ ನಾನಾಗುವೆ ನಿನ್ನ ಪತಿ. ಒಪ್ಪದೆ ಹೋದರೆ ಏನು ಒಪ್ಪದೆ ಇದ್ರೆ ಏನು ಮಾಡ್ತೀಯ? ಬೆತ್ತರನ್ನು ಆಗಿಸಿ ಒತ್ತು ಒಯ್ಯುತ್ತೇನೆ. ನೋಡು ಶ್ವೇತಾ, ಈ ಸುರೇಂದ್ರನ ಕೈಯಲ್ಲಿ ಸಿಕ್ಕ ಹೆಣ್ಣು ಸುಖ ನೀಡದೆ ಮುಂದೆ ಸಾಗಿಲ್ಲ. ಈ ನಿನ್ನ ಕೆಂದಾವರೆ ಗಲ್ಲದ ಬಣ್ಣ ಸುಮ್ಮಿಸಬೇಕೆಂದು ಆತುರಿತದೆ ನನ್ನ ಕಾಮದ ಜ್ಯೋತಿ. ಉತವೀಗದ ಪುರಾಣದಲ್ಲಿ ನಿನ್ನ ಪ್ರಾರಬ್ಧ ಹೀಗಿದ್ದರೆ ಈಗಿನ ಕಾಲದಲ್ಲಿ ನಿನ್ನ ಗರತಿ ಮಗಳೆನ್ನುವ ನಿನ್ನ ಪ್ರಾರಬ್ಧ ಹೀಗಿದೆ. ಯಾರು ಬರ್ತಾರೆ ಬರಲಿ, ಒತ್ತು ಒಯ್ಯುತ್ತೇನೆ. ನಡು ಬೀದಿಯಲ್ಲಿ ಒಂದು ಹೆಂಡತಿ ಕೆಣಕಬೇಕಾದರೆ ಈ ಊರಲ್ಲಿ ಯಾವ ಗಂಡಸರಿಲ್ಲ ಅಂತ ತಿಳಿದುಕೊಂಡ್ರೆ ಮಾಡಿದರೆ ಇಲ್ಲಿಂದ ಹೋದರೆ ಸರಿ, ಇಲ್ಲವಾದರೆ ನಿನ್ನನ್ನು ಒತ್ತಡಿಸುತ್ತೇವೆ. ಬೇಕೋ ಬಚ್ಚ, ಇದು ನನ್ನ ಬೇಟೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಬಚ್ಚ ಅಲ್ಲದೆ ಮಗನೇ, ನಿನ್ನಂತ ಕಚ್ಚಾರುಗರಿಗೆ ಮಚ್ಚ ಪೂಜೆ ಮಾಡುವ ದೇವರು. ಒಂದು ಹೆಣ್ಣು ಅಸಹಾಯಕ ಸ್ಥಿತಿಯಲ್ಲಿ ಸಿಕ್ಕಿರುವಾಗ ಬಿಟ್ಟು ಹೋಗುವುದು ಈ ಗಂಡಿಗಿನ್ನೂ ಗೊತ್ತಿಲ್ಲ. ದೇವರು ನೋ, ದೇವರಲ್ಲ, ನನ್ನ ಪಾಲಿಗೆ ಸಣ್ಣ ಒಂದು ಹಿರಿಮೆ. ಈ ಮದಗಜನ ಕೈಯಲ್ಲಿ ಸಿಕ್ಕು ಹಿರಿಮೆ ಆಗಬೇಡ. ಫಸ್ಟ್ ಗೆಟ್ ಔಟ್. ಇಲ್ಲದಿದ್ದರೆ ನಿನಗೆ ಮರಣ ಕಟ್ಟಿಟ್ಟ ಬಟ್ಟೆ. ಮರಣಕ್ಕೆ ಅಂಜುವ ತರುಣ ನಾನಲ್ಲ. ಮನಗಜನ ಸೊಂಡಿಲಿನಲ್ಲಿ ಸಣ್ಣದೊಂದು ಇರುವೆ ಒಕ್ಕರೆ ಆನೆಯ ಮರಣ ಖಂಡಿತವೆಂದು ತಿಳಿ. ಹೋಗಲಿ, ನಿನ್ನ ಹೆಸರೇನು? ಪರರಿಗೆ ಉಪಕಾರ ಮಾಡುವ ಪ್ರಸಾದ್. ನೋಡು ಪ್ರಶಾಂತ್, ಕೈಯಲ್ಲಿ ಸಿಕ್ಕ ಈ ಹೆಣ್ಣುಗೇಟಿಗಾಗಿ ನಾವಿಬ್ಬರು ಜಗಳ ಆಡುವುದು ಬೇಡ. ಬೇಕಾದರೆ 50-50 ಮಾಡಿಕೊಳ್ಳೋಣ. 50-50 ಮಾಡಿಕೊಳ್ಳಲು ಬಾಗಿದ ಮಾವಿನ ಹೆಣ್ಣಲ್ಲ, ಈ ಜಗತ್ತಿನ ಮಾನವ ಜೀವಿಗೆ ಜನ್ಮ ಕೊಡುವ ಹೆಣ್ಣು ಈ ದೇವತೆ. ಮಗನೇ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋಗು ಇಲ್ಲಿಂದ. ಹೋಗ್ತೀನಿ ಪ್ರಶಾಂತ್, ಆದರೆ ಬೋನಿನಿಂದ ತಪ್ಪಿಸಿಕೊಂಡು ಬಂದು ಅದು ಈ ಊರ ಒಕ್ಕ ಹುಲಿಯನ್ನು ಎದುರು ಹಾಕಿಕೊಂಡಿರಲಿಲ್ಲ. ಸಮಯ ಸಿಕ್ಕಾಗ ನೋಡಿಕೊಳ್ಳುತ್ತೇನೆ. ನಾನಾಗಲೇ ನೋಡಿಕೊಂಡಿದ್ದೇನೆ. ನೋಡಿಕೊಳ್ಳುತ್ತಾನಂತೆ, ನೋಡಿಕೊಳ್ಳುತ್ತಾನೆ. ಯಾರಮ್ಮ ನೀನು? ನಾನು ಮಹೇಶನ ತಂಗಿ ಶ್ವೇತಾ ಅಂತ. ಓಹೋ, ನನ್ನ ಫ್ರೆಂಡ್ ಮಹೇಶನ ತಂಗಿ ಶ್ವೇತಾ. ನೋಡಮ್ಮ, ವಯಸ್ಸಿಗೆ ಬಂದ ಹೆಣ್ಣು ಈಗಿನ ಕಾಲದಲ್ಲಿ ಒಂಟಿಯಾಗಿ ತಿರುಗಬಾರದು.
ಆಗ್ಲಿ ಸರ್. ಆದ್ರೆ ಒಂದು ವಿಷಯ, ಏನಮ್ಮ? ಇಲ್ಲಿ ನಡೆದ ವಿಷಯ ಯಾರು ಬಂದು ಹೇಳ್ಬೇಡಿ. ಯಾಕೆಂದ್ರೆ ನಾನು ಬಡವರ ಮನೆಯ ಹೆಣ್ಣು. ಈ ಸಮಾಜಕ್ಕಾಗಲಿ ನನ್ನ ಅಣ್ಣಂದರಿಗಾಗಲಿ ಈ ವಿಷಯ ತಿಳಿದ್ರೆ ನಾನು ಬದುಕುವುದೇ ಕಷ್ಟ. ಆಯ್ತಮ್ಮ, ಆ ದೇವರಾಣಿ ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ. ನಮ್ಮಿಬ್ಬರಲ್ಲೇ ಇರಲಿ. ನಡೆಯಮ್ಮ, ಹೋಗೋಣ. ಶ್ವೇತಾ, ಲೇ ಶ್ವೇತಾ, ಅರಿಯದ ಹೆಣ್ಣೊಂದು ಮಕರಂದ ಹೀರಲು ಬಂದರೆ ನಿರಾಶೆಯ ನೀರೆಂದಿಯಲ್ಲ, ಈ ಶೇಡು ನಾನೆಂದಿಗೂ ಮರೆಯಲಾರೆ. ಸೂರ್ಯನ ಪ್ರಖರತೆಗೆ ಸುಟ್ಟು ಕಪ್ಪಾಗದ ನಿನ್ನ ದೇಶ ಈ ಸುರೇಂದ್ರನ ಶೇಡಿನ ಕಿಡಿಯಲ್ಲಿ ಸುಟ್ಟು ನಿನ್ನ ಸಂಸಾರ ಹಾಳು ಮಾಡಿ ನನ್ನ ಕಾಮದಾಶೆ ಈಡೇರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸುರೇಂದ್ರನೇ ಅಲ್ಲ. ಆ ದೇವಲೋಕದಲ್ಲಿ ದೇವೇಂದ್ರ, ಆ ದೇವಂಗನ ಕೂಡ ಜೊತೆ ಸಂಸಾರ ಮಾಡಿದರೆ, ಆದರೆ ಈ ಭೂಲೋಕದಲ್ಲಿ ನಿನ್ನಂತ ಸುಮಂಗ್ಲರ ಕೂಡ ಜೊತೆ ಸಂಸಾರ ಮಾಡುವನು ಈ ಸುರೇಂದ್ರ. ಅಲ್ರಿ, ಸಾವುಕಾರ ಮನೆಯಾಗ ಡ್ರೈವರ್ ನೌಕರಿ ಮಾಡೋದು, ದೈವದಾಗ ಅಡಿಗೆ ಕೊಡೋದಾಗೋದು ಒಂದು. ಯಾಕಂದ್ರ ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿ ದೈವದಾಗ ಅಡಿಗೆ ಕೊಡೋದಾಗೋದು ಯಾರು? ಸೊಂಟಿ ಮಾಡೋರು ಯಾರು? ಮಟನ್ ಮಾಡೋರು ಯಾರು? ಚಿಕನ್ ಮಾಡೋರು ಯಾರು? ತೊಳೆದು ಡಬ್ಬ ಹಾಕೋದೈತಿ, ಬಾಡಿಗೆ ಕೊಟ್ಟು ಬರೋದೈತಿ. ಇದೇ ಒಂದು ಮನುಷ್ಯಳೆ ಕಳಿಸಿರ್ತಾರೆ. ಇಲ್ಲ ಅಂತಿದ್ರ ಎದಕ್ಕೂ ಬಿಟ್ಟು ಬಾ ಅಂತಿದ್ರು ನಮ್ಮ ಸಾವುಕಾರ. ಅಲ್ರಿ, ಸಾವುಕಾರ ಕಾರ್ ತಗೊಂಡು ಹೋಗಿ ಮದುಮಕ್ಕಳು ಕರ್ಕೊಂಡು ಒಣಗಿ ಸಿದ್ದರಾಮಪ್ಪನ ಹೋಗಿ ಮನೆಗೆ ಹೋಗಿ ಒಣಗಿ ತಗೊಂಡು ಬಾ ಪೂಜಕ್ಕ ಅಂತ ಹೇಳಿ ಕಳಿಸಿದ್ರು. ಇಲ್ಲಿ ನೋಡಿದ್ರ ಆ ಕಾರು ಪಂಚರ್ ಆಗಿ ನಿಂತೈತಿ. ಏನು ಮಾಡ್ಬೇಕು ತಿಳಿನ ಒಂದು ಅಲ್ಲೇ 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 ನಮ್ಮ ಮಾರುತಿ ಹೇಟಂದ್ರೆ ಕಾರ್ ಈ ಕಡೆ ನಾವು ಬರಕತ್ತೆ ತಡಿ. ನನಗೆಳೆಯ ನನಗೆಳೆಯ ನನ್ನ ಮನಸ್ಸು ನಿನ್ನದೆಯ, ನನಗೆಳೆಯ ನನಗೆಳೆಯ ನನ್ನ ಮನಸ್ಸು ನಿನ್ನದೆಯ. ಓಡಿ ಹಿಡಿದು ನಾ ಬರುವಾಗ ಅಳವಡಿಸಿತು ನಿನ್ನೊತ್ತು ಇರುವಾಗ, ಓಡಿ ಹಿಡಿದು ನಾ ಬರುವಾಗ ಅಳವಡಿಸಿತು ನಿನ್ನೊತ್ತು ಇರುವಾಗ. ನಟ್ಟ ಮಾಡಿದಿ ಮನದಾಗ ಇವನವನು ಯಾವ ಊರ್ರಿ ಇದು? ಸುಡುಗಾಡು ಊರ್ ಅಂತೇನಿ ಅಲ್ರಿ. ಎಲ್ಲಿ ಹೋಗ್ತೀನಿ ಅಲ್ಲಿ ಬೀತಕ್ಕಲ್ಲಿ ಗೂಟ ಕೊಡ್ರಿ ಅಂದ್ರೆ ಒಬ್ಬರು ಕೊಡಕ ತಯಾರಿಲ್ಲ. ಅಲ್ಲ, ಗೂಟ ಕೇಳಿದ್ರೆ ತಂದ ಗೂಟ ಉದುರು ಬಿದ್ದಂಗ್ ಮಾಡ್ತಾವ್ ಮೂಳುಗಳು, ಹಳೆ ಮೂಳುಗಳು. ಅಯ್ಯಯ್ಯ, ನೀ ಇಲ್ಲೇ ನಿಂತೀಯಲ್ಲ, ಇದೇನಿದೆ ಗೋರಪ್ಪನಂಗ ಕೈಯಾಗ ಏನೋ ಹಿಡ್ಕೊಂಡು ನಿಂತೀಯಲ್ಲ. ನಾವು ಗೋರಪ್ಪನವ್ರ 7 ಕೋಟಿ 7 ಕೋಟಿ 7 ಕೋಟಿಗೂ ಚಾಂಗಮಲ್ಲ ಚಾಂಗಮಲ್ಲ
ಇಲ್ಲೇ ರೌಡ್ಕೊಂಡು ಗುಡ್ಡದ ಬಗಲಾಗ ಬಿಟ್ಟು ಈ ಸುಂದ್ರ ಕೂಡ ಪಗಡಿ ಆಡಕ್ ಬಂದೀನಿ. ಮತ್ತೆ ನೀನ್ ಎಲ್ಲಿ ಬಂದೀನಿ? ಅಯ್ಯ ನಾ ಗೂಟ ಕೇಳಕ್ ಬಂದಿದ್ದೆ. ಗೂಟ? ಎದಕ್ಕನೇ ಗೂಟ? ನಿಮ್ ಮನೆಗ ಕ್ವಾಣರ ಇಲ್ಲ, ಎಮ್ಮೆರ ಇಲ್ಲ, ಆ ಗೂಟ ತಗೊಂಡು ಎಲ್ಲಿ ಮಾಡ್ಕಂತಿದೆ? ಅಯ್ಯಯ್ಯ ಎಮ್ಮಿ ಕೋಣ ಕಟ್ಟ ಗೂಟ ಕೇಳಕ್ ಬಂದಿಲ್ಲ ನಾನೇ. ಇನ್ನೊಂದ್ 2 ದಿನಕ್ಕ ನಮ್ಮ ಸಾವುಕಾರ ಮನ್ಯಾಗ ಲಗ್ನ ಐತಲ್ಲ, ಅಂದ್ರ ಪೂಜಕ್ಕ ಬೀಸ ಕಲ್ಲಿನ ಗೂಟ ಬೇಕಾಗೈತಿ, ಅದಕ್ಕೆ ಕೇಳಾಕ ಬಂದಿದ್ದೆ. ನಂದು ನಿನ್ನಂಗ ಆಗೈತಿ. ಕಾರು ಕೆಟ್ಟು ರಿಪೇರಿಗೆ ಬಂದೈತಿ. ಅವ ನಮ್ಮ ಮೆಕ್ಯಾನಿಕ್ ಬಾಬು ನೋಡಿದ್ರ ಮೇಕಪ್ ಮಾಡ್ಕೊಂಡು ಹನಿಮೂಲಕ ಮೆಕ್ಕ ದೇಶಕ್ಕೆ ಹೋಗ್ಯಾನಂತ. ಇಲ್ಲಿ ನೋಡಿದ್ರ ಒಬ್ರು ಮೆಕ್ಯಾನಿಕ್ ಸಿಗೋಳ್ರು. ಇವತ್ ಬೇರೆ ಸಂಡೆ ಹಾಲಿಡೆ. ಅಂದ್ರ ತಂದೆ ಹಡಿ ಅಂದೆ ನನಗೆ. ಬೇಡ, 4 ಮಂದಿ ಹೋಗಿ ಹೇಳಿ. ಆಯ್ತು ಹಂಗಾರ ಮುಂದಿನ ಸಲ ಗಾಡಿ ಲೋಡ್ ಮಾಡ್ಕೊಂಡು ಬಂದು ಅಲ್ಲೇ ಡೆಲಿವರಿ ಮಾಡಿಬಿಡ್ತೀನಿ. ಅದನ್ನ ಮಾಡ್ಬಿಡು ಈಗ ಹೋಗಿ ಮತ್ತೆ ನೀನ ಅಂದೆಲ್ಲ ಅದನ್ನ ಹೇಳಿದ್ದು ಮತ್ತ 4 ಮಂದಿ ಹಡಿ ಅಂತ. ಅದು ಏನ್ ತಿಳಿಲಿಲ್ಲ. ತಿಳಿದಿಲ್ಲ. ಸಂಡೆ ಹಾಲಿಡೇ ಅಂದ್ರ ಆದಿತ್ಯವಾರ ರಜೆ ಅಂದಂಗ. ಓ ಹಂಗಂದೇನ? ನನಗದು ತಿಳಿಲಿಲ್ಲ ಬಿಡ. ಈಗ ಅರ್ಥ ಆಯ್ತಿಲ್ಲ? ಅರ್ಥ ಆತ. ಮತ್ ನಿನಗೆ ಗೊತ್ತಿದ್ದವ್ರ ಕಡೆ ಯಾರ ಕಡೆನಾರ ಊಟ ಕೇಳಕ್ ಹೋಗಂತೆ ಅಂದ್ರೆ ಅಲ್ಲಿಗೂ ಹೋಗ್ತಾನೆ. ಹೇಳವ್ರು ಯಾರು ಅದಾರಲ್ಲ, ಯಾರ್ಯಾರು ಅದಾರ ಅವ್ರು ಸ್ವಲ್ಪ ಹೇಳ. ಫಸ್ಟ್ ಏನ್ ಹೇಳ ಮೊದ್ಲು ಹೇಳ್ತೀನಿ ನಾನು. ನಾ ಏನ್ ಹೇಳು ಅದನ್ನ ಹೇಳು. ನಿನಗೆ ಗೊತ್ತಿದ್ದವ್ರ ಕಡೆ ಎಲ್ಲಾರ ಊಟ ಸಿಗುತ್ತಾರೆ ಕೇಳ್ಕೊಂಡ್ರೆ ಬರ್ತೀನಿ. ಹೇಳ ಮೊದ್ಲು ಯಾರ ಹತ್ರ ಹೋಗಿ. ಅವ ನಮ್ಮ ಸುನಿಲ್ ಅಂತವ. ಯಾರ? ಮೋದಿ ಮೆಡಿಕಲ್ ಸುನಿಲ. ಅವನು ಹೊಸ ಗುಡ್ಡ ಬೇಸೈತಂತ, ಅವನ್ ತರ ಕೇಳು. ಅಯ್ಯ ಆ ಸುನಿಲ್ ಕಡೆನೂ ಹೋಗಿದ್ದೆ. ಯಪ್ಪ ನೀನು ಊಟ ಕೊಡು, ಬೀಸ ಕಲ್ಲಿನ ಊಟ ಬೇಕಾಗೈತಿ ಅಂತ. ಅದ ಏನ್ ಅನ್ಬೇಕು, ನಂದೆಲ್ಲ ಹೊಸದ ಐತಿ ಕಾಶವ್ವ, ಆದ್ರ ನಂದ ಇನ್ನು ಪೂಜೆ ಆಗಿಲ್ಲ, ನೀನು ಕೊಟ್ಟು ನಾ ಏನು ಮಾಡ್ಲಿ ಅಂದ. ಅವ ನಮ್ಮ ಕಾಶ್ಮೀರ ಅಶೋಕ್ ಅದನಲ್ಲ, ಏನೇ ಕೆಲಸ ಮಾಡ್ತಾನವ, ಅವನ ತರ ಕೇಳ್ಬೇಕು. ಅಯ್ಯ ಅವ್ರ ಕಡೆನೂ ಹೋಗಿದ್ದೆ. ಯಪ್ಪ ದೊಡ್ಡ ಮನಸ್ಸು ಮಾಡಿ ನೀನಾರ ಕೊಡ ಊಟ ಅಂತ ಹೇಳಿ. ಯವ್ವ ನಾ ಎಲ್ಲ ಕೊಡಾಕ ತುದಿಗಲ್ದ ನಿಂತೇನವ. ಆಗ ಏನ್ ಮಾಡ್ತಿ, ನನ್ನ ಹೆಂಡತಿ ತವ್ರ ಮನೆಗೆ ಹೊಂಟಿ ನಿಂತಿದ್ಲ, ನನ್ನ ಊಟ ಎಲ್ಲಿ ಮುಚ್ಚಿಟ್ಟಾಳ ನನಗ ಗೊತ್ತಿಲ್ಲವ್ವ. ಇಲ್ಲಂದ್ರೆ ನಾನು ನಿನ್ನ ಕೊಡ್ತಿದ್ದೆ. ಇಂಥ ಕಾರ್ಯಕ್ಕೆ ಕೊಡ್ಲಿಲ್ಲ ಅಂದ್ರೆ ನಂತದಕ್ಕೆ ಕೊಡ್ಲಿ ಅಂತಂದ. ಎಲ್ಲ ನೆನೆ ಬಿಡ್ತಾನವ, ಹೋಗ್ಲಿ ಬಿಡ. ಅವ ನಮ್ಮ ಸೊಸೈಟಿ ಶಾಣಪ್ಪನಾರ ಕೇಳ್ಬೇಕು ಲಾಸ್ಟ್. ಶರಣಪ್ಪಂದು ಕೇಳಿದೆ, ನಿಂದರ ಕೊಡು ಬೀಸಕಲ್ಲು ಊಟ ಬೇಕಾಗೈತಿ ಅಂತ ಹೇಳಿ. ಕೊಡ್ತೇನೆ ಬೇ, ನಾನೇನ್ ಕೊಡಂಗಿಲ್ಲ. ಹೇಳಿ ಕೇಳಿ ಹಸಿ ಕಟ್ಟಿಗೆಯಾಗ ಕೆತ್ತಿಸ್ತೇನಿ, ಆದ್ರೆ ಈ ಬಿಸಿಲಿಗೆ ಎಲ್ಲಿ ಬೇಕು ಅಲ್ಲಿ ಅಣು ಬಿಡಾಕತ್ತೈತಿ ನೋಡು ಅಂದ. ಅದನ್ನ ತಗೊಂಡ್ರ ಪೂಜಾಕ ಬರೋಬ್ಬರಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಬ್ಯಾಡ ಬಿಡಪ್ಪ ಅಂತೇಳಿ ಬೇರೆಯವ್ರದ್ದು ಕೇಳಿದ್ರಾತು ಅಂತ ಹೊಂಟು ಬಂದೆ. ಅಂದಂಗ ಆ ದತ್ತಗಿ ಸಾಬೂನ್ ಬಲೆ ಐತಂತ ಸ್ವಲ್ಪ ನೀನಾರ ಹೇಳಿ ಕೊಡುತ್ತ. ಅಲ್ಲ ಆ ಊಟದ ಸುದ್ದಿ ನೀವು ಕೇಳಿಲ್ಲ? ಕೇಳಿಲ್ಲ. ಏನಾಯ್ತಂತ ಸುದ್ದಿ? ಅಯ್ಯೋ ಶಿವ, ಮೊನ್ನೆ ನಮ್ಮ ನಡು ಮನಿ ನಾಗಮ್ಮನ ಮಗಳ ಲಗ್ನಕ್ಕಾಗಿ ಕೇಳಕ್ ಹೋಗಿದ್ಲಂತ. ಅವ ನಮ್ಮಜ್ಜಿಗೆ ಹೊಂಟಿದ್ದ. ರೀ ಭಯ್ಯ ನಿಮ್ದು ಊಟ ಕೊಡ್ರಿ ಪೂಜಕ್ಕ ಅಂದಂತ. ಇಲ್ಲ ಇಲ್ಲ ನಹಿ ಬಾಯಿ, ನಂದಕ್ಕೆ ಊಟ ಚೂಪ್ದ ಇತ್ತು, ಅದನ್ನ ಬಡ್ಗೆರ್ ಪಾಸ್ ಲೇಟ್ಸಾಕೆ ತುದಿ ಕಟ್ ಕರ್ದೀಯ, ಮಣ್ಣಾಗೈತಿ ಅಂದ. ಅದು ಅವ್ರ ಕಲ್ಲಗ ಹೋಗಂಗಿಲ್ಲ, ಬಡದ್ರ ಜಾರಿ ಹೊರಗ ಬರ್ತೈತಿ ಅಂದ. ಅಲ್ಲನೇ ಕಾಶಿ, ನಮ್ಮ ಸಾಕಾರ ನೋಡಿದ್ರ ಆಂಧ್ರದ ಬಂದು ನೋಡಂಗಿಲ್ಲ, ನಮ್ಮ ಕೈ ಸುತ್ತಿಗೆ ಕಾವು ಇಟ್ಟು ಪೂಜೆ ಮಾಡಿದ್ರೆ ಹೆಂಗಾಕತಿ? ಬಾಳ ಅಂದ್ರೆ ಬಾಳ ಬರೋಬ್ಬರಿ ಆಗತ್ತ. ಕಾರ್ ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಹಂಗಂತೆ. ಹಂಗಾರ ಮತ್ತೆ ತಡ ಹೊಡಿ ನಿನ್ನ ಕಾರ್ ಹಾರ್ನ. Unitala,
ನಮಸ್ಕಾರ ರಾಮೇಶ, ನಾನು ನಿನ್ನ ಕಡೆಯೇ ಹೊರಟಿದ್ದೆ. ಹಣ ಕೊಡೋದು ತೆಗೆದುಕೋ ಸೂಟ್ಕೇಸ್. ಇದರಲ್ಲಿ 5 ಲಕ್ಷ ಹಣ ಇದೆ, ಜೋಪಾನ. ಸರ್, ನಾ ಕೇಳಿದ್ದು 3 ಲಕ್ಷ ಹಣ. ಇಷ್ಟು ಹಣ ನಮಗೆ ಬೇಕಾಗಿಲ್ಲ. ನೋಡು ಮಹೇಶ, ನೀವು ಬಡತನದಲ್ಲಿ ಹುಟ್ಟಿದರು, ಮರ್ಯಾದೆಷ್ಟ ಮನೆತನದಲ್ಲಿ ಹುಟ್ಟಿದರು ಎಂದು ನನಗೆ ಚೆನ್ನಾಗಿ ಗೊತ್ತು. ಶ್ರೀಮಂತರ ನೆಂಟಸ್ಥನ ಬೆಳೆಸಿರಿ ಅಂದಾಗ ಈ ಮದುವೆಗೆ ರಾಜಕೀಯ ಹೆಚ್ಚುಗಳು ಬರ್ತಾರೆ. ನಿಮ್ಮ ಬಡತನ ಹೆಚ್ಚು ಕಾಣಬಾರದೆಂದು ಹೆಚ್ಚಿಗೆ ನಾನೇ ಹಣ ತಂದಿರುವೆ. ಈ ಸ್ಟಾಂಪಿಗೆ ಸಹಿ ಮಾಡಿ ಕೇವಲ 3 ಲಕ್ಷಕ್ಕೆ ಹೊಲ ಬರೆದು ಕೊಟ್ಟರೆ ತೀರಿತು. ಆಗಲಿ ಸರ್, ಚಾಂಪ್ ಕೊಡಿ. ಕಾಲ ನಾಜುಕು. ಮದುವೆ ಆಗುವವರೆಗೆ ಈ ಸೂಟ್ ಕೇಸು ಯಾರ ಕೈಯಲ್ಲಿ ಕೊಡಬೇಡ. ಮದುವೆಗೆ ಬರುವಾಗ ನೀನೇ ತರಬೇಕು, ತಿಳಿತೆ? ಆಗಲಿ ಸರ್, ನಮಸ್ಕಾರ.